ಹಲೋ, ಇದು ಬಂದು ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರು. ಏನಂತಂದರೆ ಯಾರು ತುಂಬ ಹೊತ್ತಿಂದ ಯಾರಿಗೂ ಅಸೈನ್ ಆಗಿಲ್ಲಂತೆ, ಲೇಟ್ ಆಗೈತೆ. ಸೊ ಆದಷ್ಟು ಬೇಗ ತೊಗೊಂಡೋಗಿ ಯಾರನ್ನ ಕೊಟ್ಬಿಡಿ ಅಂತ ಹೇಳೋರೆ. ನೋಡ ಏನಪ್ಪ, ಯಾರು ನಿಲ್ಲಿಸ್ತಾನೆ ಇಲ್ಲ. ನಾನೇ ಅಂದ್ಕೊಂಡು ಯಾರು ನಿಲ್ಲಿಸ್ತಾರೇನೋ ಅಂತ ಅಂದ್ಕೊಂಡು, ಯಾರು ನಿಲ್ಲಿಸಿಲ್ಲ. ಪರವಾಗಿಲ್ಲ, ಬರ್ರಿ. ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದ ಆರ್ಡರ್. ಇದು ತುಂಬ ಹೊತ್ತಿಂದ ಯಾರೂ ತೊಗೊಂಡಿಲ್ಲ ಅಂತಂದಮೇಲೆ ಮೇ ಬಿ ಫುಡ್ ಯಾವನಾದ್ರು ದೇವ್ಬಿಟ್ಟಿರ್ಬೇಕು. ಸೊ ಆಗಿರ್ಬೋದು, ಚಾನ್ಸಸ್ ಇರುತ್ತೆ. ಸರಿ, ನಾವು ಹೋಗಿ ನೋಡೋಣ. ಇಲ್ಲಿಂದ 3rd ಫ್ಲೋರಲ್ಲಿ ಪಿಕಪ್ ಲೊಕೇಶನ್, ಪಿಕಪ್ ಮಾಡಿಕೊಂಡು ಆಮೇಲೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಇವಾಗ ನಾವು ಬೇಗ ಸಿಟಿ ಮಾಲ್ ಹತ್ರ ಇದ್ದೀವಿ. ಆರ್ಡ್ರು ಎಷ್ಟು ಗ್ರೌಂಡ್ ಫ್ಲೋರ್ಗೆ ಹೋಗೈತೆ. ಪುಷ್ ಪಾರ್ಟ್ ಓಪನ್. ಸೊ 3ನೇ ಫ್ಲೋರ್ ಇದು, 3 ಫ್ಲೋರ್ ಇಳಿಬೇಕು. ಇದೊಂದೇ ಆರ್ಡ್ರು, 100 ರೂಪಾಯಿ ಏನೋ, ಪರವಾಗಿಲ್ಲ. ಸೊ ಬನ್ನಿ, ಕೆಳಗಡೆ ಹೋಗ್ಬಿಟ್ಟು ಬೇಗ ಹೋಗಿ ಕೊಟ್ಬಿಡೋಣ. ಇವಾಗ ಈ ಡ್ರಾಪ್ ಲೊಕೇಶನ್ನು ಅಷ್ಟೇ, ತುಂಬ ಆ ಥರನೇ. ಆದರೆ ತುಂಬ ದೊಡ್ಡ ಅಪಾರ್ಟ್ಮೆಂಟು, ಮಂತ್ರಿ ಎಲಿಗೆನ್ಸ್ ಅಂತ, ಇಲ್ಲೇ ಈ ಬ್ಲಾಕು. ಸೊ ಅದ್ರ ಅಪಾರ್ಟ್ಮೆಂಟ್ ಒಳಗಡೆ ಗಾಡಿ ಅಲೋ ಮಾಡಲ್ಲ. ಯಾವುದ್ರಲ್ಲಿ ಅಲೋ ಮಾಡ್ತಾರೆ ಅಂತಾರೆ, ಪ್ರೆಸ್ಟೀಜ್ನಲ್ಲಿ ಮಾತ್ರನೇ ಅಲೋ ಮಾಡೋದು. ಇವಾಗ ನಾವು ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಹೊರಗಡೆ. ಇದು ಯಾಕೆ ಅಪ್ಪ 20 ರೂಪೀಸ್ ಟಿಪ್ಸ್ ಕೊಟ್ಟ ಅಂತ, ಯಾಕಂದರೆ ಅಪ್ಪನ ಆರ್ಡ್ರ್ ಯಾರಿಗೂ ಅಸೈನ್ ಆಗಿಲ್ಲ. ಸೊ ಅದರಿಂದ 20 ರೂಪಾಯಿ ಟಿಪ್ಸ್ ಕೊಟ್ಟರೆ ಯಾರಾದರೂ ತೊಗೊತಾರೇನೋ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ. ನನಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಬಂದೈತೆ ಅಷ್ಟೇ. ನೋಡೋಣ ಇರಿ. ಆದರೆ ಇವತ್ತು ಮತ್ತೆ ಬ್ಯಾಗ್ ನೋಡ್ತೀನಿ. ಇನ್ ಕೇಸ್ ವರ್ಕೌಟ್ ಆಯ್ತು ಅಂದ್ಕೊಳ್ಳಿ, ನಾಳೆಯಿಂದ ಇದರಲ್ಲಿ ವರ್ಕೌಟ್ ಆಗಿಲ್ಲ ಅಂದರೆ ವಾಲ್ಟ್ರಲ್ಲಿ ಮಾಡೋದೆ. ಸೊ ಇದೇ ಮಂತ್ರಿ ಎಲಿಗೆನ್ಸು, ಪಾರ್ಕಿಂಗ್ ಇದೆ. ಫಸ್ಟ್ ಪಿಕಪ್ ಅಂತ ಕೊಡಬೇಕು, ಅದಾದಮೇಲೆ ಸ್ವಿಗ್ಗಿ. ಕೊಟ್ಬಿಟ್ಟು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಗಾಡಿಯಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿ ನರ್ಮದಾ ಹೋಟ್ಲ್ ಅಂತ, ಸೊ ಅಲ್ಲಿಂದ ಬಸವನಗುಡಿಗೆ ಆರ್ಡ್ರ್ ಬಿದ್ದೈತೆ. ಸರಿ, ಆಲ್ರೆಡಿ ಆ್ಯಸೆಪ್ಟ್ ಮಾಡ್ತಿರಲಿಲ್ಲ, ಬಿಡಿ ಬಸವನಗುಡಿನೇ ಅಲ್ಲ, ಅದು ಗೊತ್ತಿರೋ ರೂಟೇ. ಸೊ ಅದರಿಂದ ಆರಾಮಾಗಿ ಹೋಗ್ಬಿಡೋಣ ಅಂತಬಿಟ್ಟು ಬರ್ತಾಯಿದ್ದೀವಿ. ಬನ್ನಿ. ಇವತ್ತೆಲ್ಲ ಆಲ್ಮೋಸ್ಟ್ ಈ ಥರ ಇಟ್ಕೊಳ್ಳೋ ಕ್ಯಾರೆಕ್ಟರ್ ಸೇರ್ಕೊಡ್ತಾವ್ರಿ. ಏನು ಮಾಡೋದಂತ ಗೊತ್ತಿಲ್ಲ. ನನ್ನ ಬ್ಯಾಗಲ್ಲಿ ಇಟ್ಟರೆ ಹಿಂಗೆ ಕೂರೋದಿಲ್ಲ, ಹಿಂಗೆ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡೋದು ಗೊತ್ತಾಯ್ತು. ಬನ್ನಿ ಹೋಗೋಣ, ಪರವಾಗಿಲ್ಲ. ಇದೆಲ್ಲ ಒಂದು ಮ್ಯಾಟ್ರಾ. ಬಸವನಗುಡಿಗೆ ಹೋಗಬೇಕು, ಹೋಗೋಣ. ಇಲ್ಲಿ ಸ್ಟೆನ್ಸಿಲ್ NXT ಅಂತ ಇದೆ ಸರ್. ಹಲೋ, ಎರಡು ಬಿಲ್ಡಿಂಗ್ ಮಧ್ಯ ನೋಡಿ ಅಂದರು. ಅಪ್ಪ ಮೇಲಿದ್ದಾರೆ. ಸೊ ಇದ್ರಲ್ಲಿ ಹಾಕಕ್ಕೆ ಕೇಳಿದ್ದಾರೆ. ಅಪ್ಪ ಅಷ್ಟು ದೂರದಿಂದ ತಂದು ವ್ಯಾಲ್ಯೂನೇ ಇಲ್ಲ. ಅಷ್ಟು ದೂರದಿಂದ ಎಷ್ಟು ಸಾವಿರ ತೊಗೊಂಬಂದಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಹಿಂಗೆ ಮಲಗಿಸ್ಬಿಟ್ಟ. ಯಾವರ್ಸಿ ನಮ್ಮ ಟೋಟಲ್ ರನ್ನಿಂಗ್ಸ್ ಬಂದು ಎಕ್ಸಾಕ್ಟ್ 500 ಆಗಿದೆ. ಸೊ ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ, ಬನ್ನಿ. ಗಂಟೆಗೆ ಇಲ್ಲಿ ಬಂದ್ವಿ. ಹತ್ರ ಒಂದು 10ರಿಂದ 15 ನಿಮಿಷ ಕಾಯ್ತೇವೆ. ಒಂದು ಆರ್ಡ್ರ್ ಬಂದಿಲ್ಲ. ಸರಿ ಆಯಿತು, ಹಂಗೆ ನಮ್ಮ ಝೋನ್ಗೆ ಹೋಗ್ತಾ ಇರೋಣ, ಆರ್ಡ್ರ್ ಬಿದ್ದರೆ ಆಮೇಲೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ನಮ್ಮ ಝೋನ್ಗೆ ಯೂಟ ಅಂತ ಒಂದು ಹೋಯ್ತಾ ಇದ್ದೀವಿ. ನಾವು ಬೆಳಗ್ಗೆ ಎಲ್ಲಿ ಸ್ಟಾರ್ಟ್ ಮಾಡಿದ್ವು, ಮತ್ತೆ ಅಲ್ಲೇ ಬಂದು ನಿಂತಿದ್ದೀವಿ. ಸೊ ಇವಾಗ ಮತ್ತೆ ಆರ್ಡ್ರ್ ಎಲ್ಲೂ ಬಂದಿಲ್ಲ. ನಾನು ಬಸವನಗುಡಿಯಿಂದ ಮತ್ತೆ ಇಲ್ಲಿಗೆ ಬಂದುಬಿಟ್ಟೆ, BTMಗೆ ಬಂದಾಯಿತು, ಇನ್ನೂ ಆರ್ಡ್ರ್ ಬಂದಿಲ್ಲ. ಸೊ ಅದರಿಂದ ಏನು ಮಾಡೋಣ ಅಂತ ಇದ್ದೀನಿ ಅಂತಂದರೆ, ನಾಳೆ ರಾಮ್ ಗ್ಯಾರೇಜ್ ಹತ್ರಕ್ಕೆ ಅಂತ ನಾನು ಹೋಯ್ತಾ ಇದ್ದೀನಿ. ಅಲ್ಲೂ ಆರ್ಡ್ರ್ ಬಂದಿಲ್ಲ ಅಂದರೆ ಆಫ್ ಮಾಡಿಬಿಟ್ಟು ನಮ್ಮ ಮನೆಗೆ ಹೋಗೋದೆ. ಮತ್ತು 7 o'clock ಬರ್ತೀನಿ. ಸೊ ಬನ್ನಿ, ರಾಮ್ ಹತ್ರ ವಿನ್ ಬ್ಲಾಸ್ಟ್ ಹೊಡೆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಾಳೆ ವೈಸರ್ ಹಾಕ್ಸ್ಬಿಡ್ತೀನಿ. ಸೊ ಇದು ನೋಡಿ, ಮೊಬೈಲ್ ಹೋಲ್ಡ್ರ್ ಹಾಕ್ಸ್ಬಿಟ್ಟೆ. ಸೊ ಏನಾಯಿತು ಅಂತಂದರೆ, ಹೇಳಿದ್ನಲ್ಲ 3:30ಗೆ ಆರ್ಡ್ರ್ ಕ್ಯಾನ್ಸಲ್ ಆಯಿತು. ಸೊ ಅದರಿಂದ 4:15ವರೆಗೂ ಇವನ ಹತ್ರನೇ ಇದ್ದು ಇವಾಗ ಮೊಬೈಲ್ ಹೋಲ್ಡ್ರ್ ಹಾಕ್ಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಮತ್ತು 7 ಗಂಟೆಗೆ ಸಿಗೋಣ. ಸೊ ಇವತ್ತು ಮಾತ್ರ ಈ ಥರ ಆಫರ್ ಅಷ್ಟೇ. 2 ಆರ್ಡ್ರ್ ಕ್ಯಾನ್ಸಲ್ ಮಾಡ್ಕೋಬೋದು. ಇನ್ನೊಂದು ಆರ್ಡ್ರ್ ಕ್ಯಾನ್ಸಲ್ ಮಾಡಿ ಅನ್ಕೊಂಡು 40 ರೂಪಾಯಿ ಲಾಸು. ಬಟ್ ನೋಡೋಣ ಈವ್ನಿಂಗ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡು ಇದೆ ಅಂತ ಹೇಳಿ. ಮತ್ತು ಈ ವ್ಯೂ ಹೇಗಿದೆ ಅನ್ನೋದನ್ನು ಮರಿದಿರೋ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಮತ್ತೊಂದು ವೀಡಿಯೋನಲ್ಲಿ ಸಿಗೋಣ ಅನ್ನೋದಕ್ಕಿಂತ
ಹೋಗೋಣ ಬನ್ನಿ ಮನೆಗೆ. ತುಂಬ ಹೈಟ್ ಅನ್ನಿಸ್ತು ಅಂತ ಅನ್ನಿಸ್ತೈತೆ. ಇನ್ನೂ ಚಾರ್ಜರ್ ಕನೆಕ್ಟಿವಿಟಿ ಮಾಡಿಲ್ಲ, ಮಾಡುವ. ಕ್ವಿಕ್ ಶಿಫ್ಟರ್ ಹೇಗೆ ಕೆಲಸ ಮಾಡುತ್ತೆ ನೋಡಿ, ಗರ್ರ ಅಂತ ಓಡಿಸ್ಬಾರ್ದು, ಬಟ್ ಕ್ವಿಕ್ ಶಿಫ್ಟರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ದೆ. ಏನು ಈ ರೇಂಜ್ ಟ್ರಾಫಿಕ್ ಐತಿ ಇಲ್ಲಿ. ಅಯ್ಯೋ, ಮತ್ತೆ 7 ಗಂಟೆ ಸಿಗೋಣ, ಬಾಯ್ ಬಾಯ್. The next day. ಸೊ ನಿನ್ನೆ ಅರ್ನಿಂಗ್ಸ್ ಬಂದು ಎಷ್ಟಾಯಿತು ಅಂತಂದರೆ 500 ಆಯ್ತು ಅಷ್ಟೇ. ಸೊ ಯಾಕೆ ಅಂತಂತಂದರೆ ನಾನು ಮನೆಗೆ ಹೋಗಿ ಮಲ್ಕೊಬಿಟ್ಟೆ. ಮಲ್ಕೊಂಡಾದ್ಮೇಲೆ ನಮ್ಮ ಅಮ್ಮ ಎಬ್ಸಿಲ್ಲ, ಏನಿಲ್ಲ. ಸೊ ಅದರಿಂದ ಜಸ್ಟ್ 500 ಆಯಿತು. ಸೊ ಎಷ್ಟು ಮಾಡ್ತೀನಿ ಹಂಗಂತೂ ಗೊತ್ತಿಲ್ಲ. ಇವತ್ತು ಏನು ವೀಡಿಯೋ ಇಲ್ಲ. ಸೊ ಯಾಕಂತಂದರೆ ನಾನು ಸ್ವಿಗ್ಗಿಗೆ ಹೋಗ್ತಾ ಇಲ್ಲ, ನೋಡಿದ್ರಲ್ಲ ನೀವೇ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಓಪನ್ ಸ್ಕ್ರೀನ್ ಮಾಡಿ ಫಸ್ಟು ನಮ್ಮ ಫೋನ್ನ ತೋರಿಸ್ತಿದ್ದೀನಿ ನೋಡಿ. ಓಪನ್ ಮಾಡಿದ ತಕ್ಷಣ ಆರ್ಡ್ರ್ ಬಿತ್ತು. ಇನ್ಸೆಂಟಿವ್ ಇಲ್ಲ, ತುಂಬ ಕಮ್ಮಿ ಕೊಡ್ತಾವನು, ಏನು ಮಾಡೋದು. ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ನೋಡಿ, 3 ಕಿಲೋಮೀಟ್ರ್, 22 ರೂಪಾಯಿ ಕೊಡ್ತಾವನೆ. ಅಂದರೆ ಇವತ್ತು ಮಾಡಬೇಕಾಗಿರೋದೆಲ್ಲ ಆರ್ಡ್ರ್ ಲೆಕ್ಕ. ಸೊ ನಮಗೆ ಆರ್ಡ್ರ್ ಲೆಕ್ಕ ಇವತ್ತು ಮಾಡಿದ್ರೆ ಬರೋಲ್ಲ, ಏನು ಮಾಡೋದು. ಈ ಥರ ಇರಬೇಕಾದ್ರೆ ನಾನು ಏನು ಮಾಡಬೇಕು ಅಂತಂತಂದರೆ ಫುಲ್ಲಾಗಿ ಆರ್ಡ್ರಸ್ ಹೊಡಿತಾ ಇರಬೇಕು. ರಿಜೆಕ್ಟ್ ನೋ, ರಿಜೆಕ್ಟ್ ನೋ, ರಿಜೆಕ್ಟ್ ನೋ, ರಿಜೆಕ್ಟ್. ಬೇಡ ಬಿಡಿ. ಮತ್ತೆ ಇನ್ನೊಂದು ಆರ್ಡರ್ ಹಾಕೋದು, ಇದಕ್ಕೆ ನನ್ನ ಕೋಪ ಬರೋದು. ಇದು ನೆನ್ನೆ ಅರ್ನಿಂಗ್ಸ್ ನೋಡಿ ಎಷ್ಟಾಗಿದೆ, ಜಸ್ಟ್ 500. ಸೊ ಇವತ್ತು ಆರ್ಡ್ರ್ ಮಾಡೋ ಥರ ಇಲ್ಲ. ಸೊ ಇವತ್ತು ಕಂಟೆಂಟ್ ಏನೂ ಇಲ್ಲ. ಸೊ ಕಂಟೆಂಟ್ ಅನ್ನೋಕ್ಕಿಂತ ಮುಖ್ಯವಾಗಿ ನಾನು ಇವತ್ತು ಸ್ವಿಗ್ಗಿಗೆ ಹೋಗ್ತಾಯಿಲ್ಲ. ಯಾಕಂತಂದರೆ ನಿಮಗೆ ಗೊತ್ತು ನಾನು R15 ಮಾಡ್ತಿರೋದು ಅಂತ ಹೇಳ್ಬಿಟ್ಟು. ಸೊ 22 ರೂಪಾಯಿ ಆ ಥರ ಎಲ್ಲ ಕೊಟ್ಟರೆ ನನಗೆ ಇವತ್ತು ವರ್ಕೌಟ್ ಆಗೋಲ್ಲ. ನಾನು ಆ್ಯಕ್ಚುಲಿ ಇವತ್ತು ಏನು ಮಾಡೋಣ ಅಂತಿದ್ದೆ ಬಂತಂದರೆ ಇನ್ಸೆಂಟಿವ್ ಪ್ಲ್ಯಾನ್ ನೋಡಿದ್ದೀರಲ್ಲ ನೀವು, 15 ಆರ್ಡ್ರಿಗೆ 130 150 ಕೊಡ್ತಾಯಿದ್ದ. ಸೊ ಅದರಿಂದ ಇದು ಮಾಡ್ಕೊಂಡು ಹೋಗೋಣ ಅಂತಲೇ ಬಂದೆ. ನೋಡಿದ್ರೆ ಎತ್ತಿದ್ದಾಡ್ರೆ ಸ್ಟಾರ್ಟಿಂಗ್ ಸಿಲ್ಕ್ ಬೋರ್ಡ್ ಹತ್ರ ಹಾಕಿದ್ದೇನೆ. ಇಲ್ಲ ಬೇಡ, ಫುಡ್ ಏನಾದರೂ ಹಾಳಾಗೋಯ್ತು ಅಂದ್ಕೊಳ್ಳಿ, ಆಮೇಲೆ ನನಗೆ ಕಂಪ್ಲೇಂಟು ಡಬಲ್ ಆಗುತ್ತೆ, ಪೆನಾಲ್ಟಿ ಹಾಕ್ಬಿಡ್ತಾನೆ. ಬಂದಿರೋ ಕಾಸೆಲ್ಲ ಹಂಗೆ ಪೆನಾಲ್ಟಿಗೆ ತೊಗೊಬಿಡ್ತಾನೆ. ಸೊ ಅದರಿಂದ ಯೋಚನೆ ಮಾಡ್ತಿದ್ದೆ, ಏನು ಮಾಡೋಣ, ಕರೆಕ್ಟಾಗಿ ಯೋಚನೆ ಮಾಡು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಏನು ಮಾಡೋಣ ಅಂತಿದ್ದೀನಿ ಅಂತಂದರೆ ಇವತ್ತು ಹೋಗೋದಿಲ್ಲ ಸ್ವಿಗ್ಗಿಗೆ, ನಾಳೆ ಹೋಗೋಣ. ಅಪ್ಪದ ಗಾಡಿ ಮನೇಲಿತ್ತು, ಅದು ಇಟ್ಕೊಂಡು ಮಾಡೋಣ ಅನ್ನೋ ಪ್ಲ್ಯಾನಲ್ಲಿತ್ತು. ದಿಢೀರಂತ ನೋಡಿದ್ರೆ ಬೇರೆ ಪ್ಲ್ಯಾನಲ್ಲಿ ನಮ್ಮ ತಮ್ಮ ಗಾಡಿ ತೊಗೊಂಡೋದು. ಸೊ ಅದರಿಂದ ಅದು ಅಂತ ಗೊತ್ತಿಲ್ದಿರ ಬಿಟ್ಬಿಟ್ಟೆ, ಬೇರೆ ಏನು ಮಾಡೋಕ್ಕಾಯ್ತಿದೆ ಅಂತ ಹೇಳ್ಬಿಟ್ಟು ಇದನ್ನ ಎಲ್ಲಿಗೆ ಬಿಟ್ಟಿದ್ದೀನಿ. ಬಟ್ ಇವತ್ತು ವ್ಲಾಗ್ ಖಂಡಿತ ಬಂದೇ ಬರುತ್ತೆ, ಬಟ್ ಸ್ವಿಗ್ಗಿ ಆಗಿರೋದಿಲ್ಲ. ಸೊ ಏನು ಮಾಡೋಣ ಅಂತಿದ್ದೀನಿ ಅಂತಂದರೆ ರ್ಯಾಪಿಡಲ್ಲಿ ಫುಡ್ ಮಾಡೋಣ ಅಂತಿದ್ದೀನಿ. ನೋಡೋಣ ಅದರಲ್ಲಿ ಎಷ್ಟು ಮಾಡ್ಬೋದು ಅಂತ ಹೇಳ್ಬಿಟ್ಟು. ತಮ್ಮ ಕಾಲ್ ಮಾಡಿದೆ, ಅಟೆಂಡ್ ಮಾಡ್ತಾಯಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದ್ಸಲ ಕಾಲ್ ಮಾಡ್ತೀನಿ. ನಂದು ID ಇತ್ತು, ನಂದು ಯಾಕೆ ಬ್ಲಾಕ್ ಆಯಿತು ಅಂತಂತಂದರೆ ತುಂಬ ದಿನ ಅಂದರೆ 1.5 ವರ್ಷ ಆಯಿತು ನಂದು ಬ್ಲಾಕ್ ಆಗಿ. ಯಾಕೆ ಅಂತಂದರೆ ಸ್ಗೆಲ್ಲ ಕೊಟ್ಟಿದ್ದೆ, ನಾನು ಯೂಸ್ ಮಾಡ್ತಾಯಿದ್ದೆ, ನಮ್ಮ ಫ್ರೆಂಡಿಗೆ ಕೊಡ್ತಾಯಿದ್ದೆ, ನಮ್ಮ ತಮ್ಮ ಯೂಸ್ ಮಾಡ್ತಾಯಿದ್ದ, ನಮ್ಮ ಅಣ್ಣ ಅವಾಗ ಯೂಸ್ ಮಾಡ್ತಿದ್ದ. ಸೊ ಅದರಿಂದ ಏನಾಯಿತು, ಮಲ್ಟಿಪಲ್ ಡಿವೈಸ್ ಯೂಸ್ ಮಾಡಿದ್ದೀರಾ ನೀವು ಅಂತೇಳ್ಬಿಟ್ಟು ಅಣ್ಣ ಬ್ಲಾಕ್ ಮಾಡಿಬಿಟ್ಟ. ಹೋಗಿ ಕೇಳಿ ನೋಡಿದೆ, ಈ ಥರ ನೋಡಿ ಈ ಥರ ಆಗೈತೆ ಪ್ಲಾನು ಅಂತ. ಏನೇನೋ ಹೇಳಿ ನೋಡಿದೆ, ಅಪ್ಲೈ ಮಾಡಿದ್ದೀವಪ್ಪ, 1 ವಾರ ಬಿಟ್ಕೊಂಡ್ಬನ್ನಿ, ಅನ್ಬ್ಲಾಕ್ ಆಗಿಬಿಟ್ಟಿರುತ್ತೆ ಅಂತ ಅಂದ. ಅದನ್ನ ನಂಬಿ ಬಂದ್ವಿ, ಮತ್ತೆ ರಿಟರ್ನ್ ಹೋಗೇ ಇಲ್ಲ. ಯಾಕಂದರೆ ಆ ಡಾಟಿ ಆದಾಗ ಹೋಗ್ಬೇಕು, ಒಂದ್ಸಲ ಹೋಗಿ ಅದನ್ನು ಅನ್ಬ್ಲಾಕ್ ಮಾಡಿಸ್ಕೊಂಬರ್ಬೇಕು. ಹೆಲ್ಮೆಟ್ ಜೊತೆಗೆ ಬ್ಯಾಗ್ ಇಟ್ಕೊಂಡು ರೆಡಿಯಾಗಿ ಬಂದಿದ್ದೆ. ಆದರೆ ಇವಾಗ ನಾವು ಸ್ವಿಗ್ಗಿ ಮಾಡಲ್ಲ, ರ್ಯಾಪಿಡೋ ಮಾಡ್ತೀವಿ. ಪ್ಲ್ಯಾನ್ ಬಂದಾಗ ನಿಮಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಹೇಳ್ಕೊತೀನಿ. ಸೊ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಸ್ವಿಗ್ಗಿ ಡೆಲಿವರಿನ 2ನೇ ದಿನ, ಡೇ 2. ಸೊ ಇದಕ್ಕೆ ಸ್ವಾಗತ. ನಾವಿವತ್ತು 12 ಗಂಟೆಗೆ ಶಾರ್ಪಾಗಿ ಆನ್ ಮಾಡಾಯಿತು. 12:15 ಆಯ್ತೈತೆ, ಇನ್ನೂ ಒಂದು ಆರ್ಡ್ರ್ ಬಿದ್ದಿಲ್ಲ. ಸೊ ರೈನ್ ಬೀಳ್ತಾ ಇದೆ, ಮಳೆ ಬರುವ ಕಾರಣದಿಂದಾಗಿ 20 ರೂಪಾಯಿ ಸರ್ಚ್ ಕೊಡ್ತಿದ್ದಾನೆ. ಮಳೆ ನೋಡಿ. ಸೊ ನಿಮ್ಗೆ ಹಂಗೋದು ನೋಡಿದ್ರೆ ಗೊತ್ತು ನೋಡಿ, ನೆನ್ಕೊಂಬಂದಿದ್ದೀನಿ ಇವಾಗ ಜಸ್ಟು. ಸೊ ಫುಲ್ ಮಳೆ ಇದೆ, ಆದರೆ 20 ರೂಪಾಯಿ ಕೊಡ್ತಿದ್ದಾನೆ. ಇವಾಗ ಬಿಸಿಲು ಬರ್ತಾಯಿದೆ, ಸೊ ಆರಾಮಾಗಿ ಮಾಡ್ಕೋಬೋದು. ಆದರೆ 12:15 ಆಗ್ತೈತಿ, ಇನ್ನೂ ಒಂದು ಆರ್ಡ್ರ್ ಬಿದ್ದಿಲ್ಲ. ನೋಡೋಣ. ಆದರೆ ಇವತ್ತು ನಾವು ಮಾಡ್ತಿರೋದಂಥ ಗಾಡಿ ಯಾವುದು ಗೊತ್ತಾ? ನಮ್ಮ ಗಾಡಿ ಬಂದ್ಬಿಡ್ತು. ಮತ್ತೆ ವೀಡಿಯೋ ಮಾಡ್ತಿದ್ದಂಗೆ ಫಸ್ಟ್ ಆರ್ಡ್ರ್ ಬಿತ್ತು. ಎಲ್ಲಿ ಅಂತಂದರೆ ಇಲ್ಲಿ ಅಲ್ಟಿಮೇಟ್ ಪಂಜಾಬಿಯಿಂದ ಕೋರ್ಮಂಗ್ಲ ಹತ್ರ ಬಿದ್ದೈತೆ. ಸೊ ಅಲ್ಲಿ ಸ್ವಲ್ಪ ಪೆಟ್ರೋಲ್ ಹಾಕ್ಕೋಬೇಕು. ಪೆಟ್ರೋಲ್ ಹಾಕ್ಕೊಂಡು
ಪಿಕಪ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಸಿಗೋಣ. ಬನ್ನಿ ಹೋಗೋಣ ಈಗ. ಸೊ ಇವತ್ತಿನ ಟಾರ್ಗೆಟ್ ಹತ್ರ ಅಂದರೂ 1.5 ಇಲ್ಲ 2K ಇದೆ. ಯಾಕಂತಂದರೆ ಫಸ್ಟ್ ಡೇ ನಮ್ಮದು ಅರ್ನಿಂಗ್ಸು ಜಸ್ಟ್ 500 ಅಷ್ಟೇ. ಸೊ ಇವಾಗ ನಾವು ಸ್ವಲ್ಪ ಫಾಸ್ಟಾಗಿ ಇನ್ನೂ ಸ್ವಲ್ಪ ಮಾಡಬೇಕು, ಅವಾಗ ನಮಗೆ ರೀಚ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಬನ್ನಿ ಹೋಗೋಣ. ಫಸ್ಟ್ ಆರ್ಡ್ರ್ ಕೊಟ್ಟಾಯಿತು. ಸೊ ಎಲ್ಲಿದ್ದೀನಿ ಅಂತಂದರೆ ಎಸ್ ಜೆ ಪಾಳ್ಯದಲ್ಲಿದ್ದೀನಿ. ಇಲ್ಲೊಂದು ಮನೆ ನೋಡಿದೆ ನೋಡಿ, ಮಸ್ತಾಗೈತೆ. ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡಿ ಇದೆ ಮನೆ, ವಾವ್ ಸಖತ್ತಾಗಿದೆ ಮನೆ ಮಾತ್ರ. ಎಲ್ಲ ಅನ್ನ ತಗೊಂಬಂದಿರೋದಂತೆ. ನಾವು ಒಂದು ಸಲ ಮೂವಿಗೆ ಬರಬೇಕಾದ್ರೆ ನಮ್ಮ ಫ್ರೆಂಡ್ ತೋರಿಸ್ದೆ ಇದೇ ಮನೆಯೇ. ಬಟ್ ನಾನು ಹೆಂಗೆಂಗೋ ನುಕ್ಕೊಂಬಂದೆ ಈ ಮನೆ ಅಂತ ನಂಗೆ ಗೊತ್ತಿಲ್ಲ, ಈ ಮನೆಯೇ. ಸೊ ಸಖತ್ತಾಗೈತೆ. ಸೊ ನಮ್ಮ ಫಸ್ಟ್ ಆರ್ಡ್ರು ಹತ್ರ 4.5 ಕಿಲೋಮೀಟ್ರ್ ಓಡಿಸಿದ್ದೀವಿ. ಅದಕ್ಕೆ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ 65 ರೂಪಾಯಿ. ಯಾಕಂದರೆ ಮಳೆ ಬರ್ತಾಯಿತ್ತಲ್ಲ, 20 ರೂಪಾಯಿ ರೈನ್ ಸರ್ಜ್ ಜೊತೆಗೆ ಇನ್ನೂ 15 ರೂಪಾಯಿ ಹೋಲ್ಡ್ ಮಾಡಿದ್ದಾನೆ. ಯಾಕಂದರೆ ಅದು ಮ್ಯಾಕ್ಸಿಮಮ್ ಬೋನಸ್ಸು. ಅದಕ್ಕೆ ಅಂತ ಲಾಗಿನ್ ಅವರ್ಸ್ ಮೇಂಟೈನ್ ಮಾಡಬೇಕು. ಅವಾಗ ಮೇಂಟೈನ್ ಮಾಡಿದ್ರೆ ಅಮೌಂಟ್ ಬರುತ್ತೆ, ಇಲ್ಲ ಅಂತಂದರೆ ಹೋಗ್ಬಿಡುತ್ತೆ. ಸೊ ಸೆಕೆಂಡ್ ಆರ್ಡ್ರ್ ಬರೋವ್ರಿಗೆ ಕಾಯೋಣ, ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವೀಗ. ಎಲ್ಲಿ ಹೊರಡ್ತಾ ಇದ್ದೀವಿ ಅಂತಂತಂದರೆ ಸುಮ್ಮನೆ ಇಲ್ಲಿ ಎಸ್ ಜಿ ಪಾಳ್ಯಗೆ ಕ್ಯಾಮ್ರಾ ತರಬೇಕಿತ್ತು, ಮಸ್ತಾಗಿರ್ತೈತೆ. ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ. ಮಳೆ ಬರ್ತೈತೆ ಲೈಟಾಗಿ ಕಾಣ್ತಿದ್ಯಾ, ಮಳೆ ಬರ್ತೈತೆ. ಮತ್ತೆ ಕಂಟಿನ್ಯೂ ಮಾಡ್ತೀನಿ. RF ಇವಾಗ ಎಲ್ಲಿದ್ದೀವಿ ಅಂತಂದರೆ ತಾವರೆಕೆರೆಯಲ್ಲಿ ಲಕ್ಷ್ಮೀ ಥಿಯೇಟ್ರ್ ಅಂತಂದರೆ ಇದ್ದೀವಿ. ಆರ್ಡ್ರ್ ಬಂದಿಲ್ಲ, ಒಂದೇ ಆರ್ಡ್ರಲ್ಲ, ಒಂದೇ ಮಾಡಿರೋದು. ಸೊ ನಾನು ಯಾಕೆ ಇವಾಗ ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ ಲಕ್ಷ್ಮೀ ಆರ್ಡ್ರ್ ಬಿದ್ದಿದೆ ಎಲ್ಲಿ ಅಂತಂದರೆ ಕೋರಮಂಗಲದಲ್ಲಿ ಬರ್ಗರ್ ಕಿಂಗಿಂದ ಮಡಿವಾಳ ಅಯ್ಯಪ್ಪ ಟೆಂಪಲ್ ಒಂದಿದೆ ಅಲ್ಲಿವರೆಗೂ. ಸೊ ಯಾಕೆ ವೀಡಿಯೋ ಮಾಡ್ತಿದ್ದೆ ಅನ್ನೋದು ಇವಾಗ ಹೇಳ್ತೀನಿ ನೋಡಿ. ಕಾಣ್ತಿದ್ಯಾ ಮ್ಯಾಕ್ಸ್ ಬೋರ್ಡು? ನಾನು ನೋಡಿ ಮಸ್ತ್ ಖುಷಿಯಾಗ್ಬಿಟ್ಟೆ. ವಾವ್ ಮ್ಯಾಕ್ಸ್ ಬೋರ್ಡು, ಒಳ್ಳೆ ಬಿಲ್ಡ್ ಬೋರ್ಡು ಅಂದ್ಕೊಂಡು. ಹಾಗೆ ಇಲ್ಲಿ ನೋಡಿ ನಮ್ಮ ಕಿಚ್ಚ ಸುದೀಪ್ ಅವರು ಹೆಂಗಾಗಿದ್ದಾರೆ. ನಂಗೆ ಬೇಜಾರಾಗೋಗೈತೆ ಇದು ನೋಡಿ. ಅದೇನಿದ್ರು ಸೆಲೆಬ್ರೇಷನಲ್ಲಿ ಮಸ್ತಾಗಿ ಕಾಣುತ್ತೆ, ಅದಾದಮೇಲೆ ಎಲ್ಲ ನೀಟಾಗಿ ಡಿಸ್ಪೋಸಲ್ ಮಾಡಿದ್ರೆ ಮಸ್ತಾಗಿ ಕಾಣುತ್ತೆ. ಬಟ್ ಈ ಥರ ಮಾಡಿದ್ದು ನನಗೆ ಬೇಜಾರಾಗೋಯ್ತು ನೋಡಿ. ಇದು ಲಕ್ಷ್ಮೀ ಥಿಯೇಟರ್. ಬಟ್ ಇದು ಅವ್ರ ಮೇಲೆ ಏನು ಹೇಳೋಕ್ಕಾಗಲ್ಲ, ಯಾರು ಮಾಡಿದ್ರು ಯಾರಿಗೂ ಗೊತ್ತು. ಆದರೆ ನನಗಂತೂ ಬೇಜಾರಾಯಿತು, ಏನು ಮಾಡೋಕ್ಕಾಗೋದಿಲ್ಲ. ಅಲ್ವೇನಲ್ಲಿ ಅದನ್ನ ಡಿಸ್ಪೋಸ್ ಮಾಡಿದರೆ ಚೆನ್ನಾಗಿರೋದು. ಒಂದು ಅದು ತೊಗೊಂಡೋಗಿ ಅದಕ್ಕಾದ್ರೆ ಬೇರೆದಕ್ಕೆ ಯೂಸ್ ಮಾಡಿಕೊಟ್ರೆ ಆಗೋದು. ಟಾರ್ಪಲ್ ತಾನೇ ಮನೆ ಹತ್ರ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ಅದು ಬಿಟ್ಬಿಟ್ಟು ಇನ್ನೊಂದಕ್ಕೆ ಯಾವ ಥರ ಯೂಸ್ ಮಾಡ್ಬೋದು ಅಂತಂದರೆ ಸುಟ್ಬಿಡ್ಬೋದು. ಇದನ್ನ ನೋಡೋ ಬದಲು ಸುಟ್ಬಿಡ್ಬೇಕು ಬೆಸ್ಟ್. ಸರಿ ಆಯ್ತು, ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಇದಿವಾಗ ನಾವು 3ನೇ ಆರ್ಡ್ರ್ ತೊಗೊಂಡೋಗ್ತಾ ಇದ್ದೀವಿ. ಸೊ ಸೆಕೆಂಡ್ ಆರ್ಡ್ರ್ ಯಾವುದೋ PG ಇತ್ತು, PG ಕೊಟ್ಬಿಟ್ಟು ಇವಾಗ 3ನೇ ಆರ್ಡ್ರ್ ಇಲ್ಲಿ ಡೆಡ್ ಎಂಡ್. ಇದು ಡೆಡ್ ಎಂಡಲ್ಲಿ ಬಂದು ಅದೇ ಮಡಿವಾಳದಿಂದ ಅರಕೆರೆನಲ್ಲಿ ಡ್ರಾಪ್ ಇದೆ. ಸೊ ಇದು ಬಂದು COD ಆಗಿದೆ, 500 ರೂಪಾಯಿ COD ಇದೆ. ಸೊ ಬನ್ನಿ ಇವಾಗ ಅರಕೆರೆ ಹೋಗೋಣ. ಸೊ ಬೇರೆ ಕಡೆ ಆಗಿದ್ರೆ ನಿಜ ಕ್ಯಾನ್ಸಲ್ ಮಾಡಿಬಿಡ್ತಾ ಇದ್ದೆ. ಅರಕೆರೆ ಆಗಿರೋದ್ರಿಂದ ನಮಗೆಲ್ಲ ಅದು ಗೊತ್ತಿರೋ ಜಾಗ. ಈ ಕಡೆ ಆದರೆ ಫುಲ್ ಟ್ರಾಫಿಕ್ ಎಲ್ಲ ಇರುತ್ತೆ, ಈ ಕಡೆ ನುಕ್ಕೊಂಡು ಹೋಗ್ಬಿಡ್ಬೋದು. ಸೊ ಅದರಿಂದ ನಾನು ಅದನ್ನ ಆಕ್ಸೆಪ್ಟ್ ಮಾಡಿಬಿಟ್ಟು ಆರಾಮಾಗಿ ಹೋಗ್ತಾಯಿದ್ದೀನಿ. ಸೊ ಆರ್ಡ್ರಿಗೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಲೊಕೇಶನ್ಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇರುತ್ತೆ ಅಂತಂದರೆ ಇವಾಗ ನಾವು ಮಡಿವಾಳ ಅಯ್ಯಪ್ಪ ಟೆಂಪಲ್ ಹತ್ರ ಇದ್ದೀವಿ. ಸೊ ಇವಾಗ ನಾವು ಅರಕೆರೆ ಆರ್ಡ್ರು ಕೊಟ್ಟು ಅಲ್ಲಿಂದ ಮತ್ತೆ ಒಂದು BTM ಆರ್ಡ್ರ್ ಕೊಟ್ಟು ಅದಾದಮೇಲೆ ಇವಾಗ JP ನಗರ ಹತ್ರ ಬಂದಿದ್ದೀವಿ. ಸೊ ಆ ಥರ 3 ಆರ್ಡ್ರ್ ಮಾಡಾಯಿತು. ಯಾಕೆ ಮಾಡಿಲ್ಲ ವೀಡಿಯೋ ಅಂತಂತಂದರೆ ಅಲ್ಲಿ ಅರಕೆರೆ ಆರ್ಡ್ರ್ ಹತ್ರ ಸ್ವಲ್ಪ ಟೆನ್ಷನ್ ಮಾಡಿಬಿಟ್ಟ. ಸೊ ಅದರಿಂದನೇ ನಾನು ಆರ್ಡ್ರ್ ಮಾಡೋ ಬ್ಯುಸಿನಲ್ಲಿದ್ದೆ, ವೀಡಿಯೋ ಮಾಡೋದ್ರಲ್ಲೇ ಮರ್ತೋಗ್ಬಿಟ್ಟೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ JP ನಗರ ಹತ್ರ ಡೆಲಿವರಿ ಮಾಡ್ತಾಯಿದ್ದೀನಿ. ಪಿಕಪ್ ಅಲ್ಲ, ಡೆಲಿವರಿ. ಸೊ ಹತ್ರ ಒಂದು 10 ನಿಮಿಷ ಏನೋ ಆಯಿತು ಆರ್ಡ್ರ್ ಕೊಟ್ಟು. ಆರ್ಡ್ರೇ ಬೀಳ್ತಾ ಇಲ್ಲ. ಟೈಮ್ ಬಂದು 3:15 ಆಗ್ತೈತೆ. ಇನ್ನೊಂದು ಆರ್ಡ್ರ್ ಬಿದ್ದರೆ ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ. 6.5 ಆರ್ಡ್ರ್ ಲೆಕ್ಕ ಬರುತ್ತೆ. ಅಂತಂದರೆ 6 ಆರ್ಡ್ರ್ ಮಾಡಿದ್ದೀವಿ. ಒಂದು ಲಾಂಗ್ ಆರ್ಡ್ರ್ ಹೋಗಿರೋದ್ರಿಂದ 5 ಜಾಸ್ತಿ ಆಗುತ್ತೆ. ಸೊ ಇನ್ನು ಸ್ವಲ್ಪ ಹೊತ್ತು ನೋಡೋಣ, ಇನ್ನೊಂದು ಆರ್ಡ್ರ್ ಬಿದ್ದರೆ ಹಂಗೆ ಹೋಗ್ಬೋದು. ತೋರಿಸಿ ನೋಡಿ ಯಾವ ಅಪಾರ್ಟ್ಮೆಂಟ್ ಅಂತ. ಫ್ಲೈಯಿಂಗ್ ಟು ದ ಏರ್ಪೋರ್ಟ್ ಫ್ಲೈಟ್ ಅಂತ ಏನಾಯಿತು ಇದೇ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಇದೆ ನೋಡಿ, ಚೆನ್ನಾಗಿ ರೆಡಿ ಮಾಡ್ತವ್ರೆ. ಅರೆ ಸ್ವಲ್ಪ ಕಷ್ಟ ಹುಡ್ಕೋದೆಲ್ಲ. ನಾನು ನೆಕ್ಸ್ಟ್ ಆರ್ಡ್ರ್ ಕೊಡೋಕೆ ಹೋಗೋಣ. 4 ಗಂಟೆ ಶಿಫ್ಟಲ್ಲಿ ಇದು ಲಾಸ್ಟ್ ಆರ್ಡ್ರು. ಎಲ್ಲಿ ಅಂತಂತಂದರೆ ಈಸ್ಟ್ ಎಂಡ್ ಹತ್ರ ಬಿದ್ದೈತೆ. ಇವಾಗ ನಾವೆಲ್ಲಿದ್ದೀವಿ ಅಂತಂದರೆ ವೇಗ ಸಿಟಿ ಮಾಲ್ ಹತ್ರ ಇದ್ದೀವಿ. ವೇಗ ಸಿಟಿ ಮಾಲಲ್ಲಿ ಪಿಕಪ್ ಮಾಡಿಕೊಂಡು ಈಸ್ಟ್ ಎಂಡಲ್ಲಿ ಡೆಲಿವರಿ. ಬನ್ನಿ ಇವಾಗ ಹೋಗೋಣ. ಸೊ ಏನು ಬಂದಿದೆ ಅಂತಂದರೆ ಡೋನಟ್ಸ್ ಬಂದಿದೆ ನೋಡಿ, ಡೋನಟ್ಸ್. ಸೊ ಇದು ತೊಗೊಂಡೋಗಿ ಕೊಡಬೇಕು. ನನಗೆ ಹೊಟ್ಟೆ ಎಸಿದೈತೆ. ಅವ್ನು ಬೇರೆ ಇನ್ಸೆಂಟಿವ್ ತುಂಬ ಕಮ್ಮಿ ಕೊಡ್ತಾವನೆ ಅಂತ ಅನ್ನಿಸ್ತೈತೆ. ಅದರಿಂದ ನಾನು ಈ ಆರ್ಡ್ರ್ ಕೊಟ್ಬಿಟ್ಟು ಮತ್ತೆ 7 o'clock ಮತ್ತೆ ರಿಟರ್ನ್ ಬರೋಣ. 7 o'clock ಬಂದಮೇಲೆ ಆಮೇಲೆ ಹೇಳ್ತೀನಿ ನಿಮಗೆ ಹೇಗೆ ನಡೀತಾ ಇದೆ ಸ್ವಿಗ್ಗಿ ಡೆಲಿವರಿ ಅಂತ. A few moments later. ನಾವು ಎಲ್ಲಿದ್ದೀವಿ ಅಂತಂತಂದರೆ ಬೇಗೂರು ಹತ್ರ ಇದ್ದೀವಿ. ಸೊ ಇಲ್ಲಿ ನಮ್ಮ ಡ್ರಾಪ್ ಲೊಕೇಶನ್ನು. ಸೊ ನಮ್ಮ ಮನೆಗೆ ಎಷ್ಟು ದೂರ ಇದೆ ಅಂತಂದರೆ ಇಲ್ಲಿಂದ ಅಲ್ಲಿಗೆ 7 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಂದ ಇಲ್ಲಿಗೆ 7 ಕಿಲೋಮೀಟ್ರ್ ಅಂತಂದರೆ ಎಷ್ಟು ಕೊಟ್ಟಿದೆ ನೋಡೋಣ. ಅದ್ರಿಗೆ 80 ರೂಪಾಯಿ ಕೊಟ್ಟಿದ್ದಾನೆ.
ಅದು ಮುಖ್ಯವಾಗಿ ಎಲ್ಲಿದೇನೋ ಗೊತ್ತಾ, ತೋರಿಸ್ತೀನಿ ನೋಡಿ. ಈ ಆರ್ಡರ್ ಅರ್ನಿಂಗ್ಸ್ ಅಂತ ಅದು ಮಾತ್ರ ಇವಾಗ ಕೌಂಟ್ ಆಗುತ್ತೆ. ಈ 21 ರೂಪೀಸ್ ಮ್ಯಾಕ್ಸ್ ಬೋನಸ್ ಅಂತ ಅದು ಇನ್ನೂ ಅನ್ಲಾಕ್ ಆಗಿಲ್ಲ. ಸೊ ನಮ್ಮ ಶಿಫ್ಟು ಕಂಪ್ಲೀಟ್ ಆದಮೇಲೆ ಅನ್ಲಾಕ್ ಆಗುತ್ತೆ. ಸೊ ಇವಾಗ 42 ರೂಪಾಯಿ ಲಾಸ್ನಲ್ಲಿರುತ್ತೆ. ಇವಾಗ ನಮ್ಮ ಫಸ್ಟು ಇನ್ಸೆಂಟಿವ್ ಬರಬೇಕು ಅಂತಂದರೆ ಇನ್ನೂ ಒಂದು ಆರ್ಡ್ರ್ ಬೇಕು. ಅದೆಷ್ಟು ಅಂತಂದರೆ 120 ಅನಿಸುತ್ತೆ. ಆರ್ಡ್ರ್ ಬಿಟ್ಟು ಕರೆಕ್ಟಾಗಿ ನೋಡಿದ್ರೆ ಎಲ್ಲಿ ಬಿದ್ದೈತೆ, BTM ಲೆವೆಟ್ ಈ ಥರ ಬಿದ್ದುಬಿಟ್ರೆ ಕರೆಕ್ಟಾಗಿ ಕರ್ಕೊಂಡು ಹೋಗ್ಬಿಟ್ರೆ ಮಸ್ತು. ನೋಡಿ ಮಡಿವಾಳ ಲೇಕ್ ಪಕ್ಕದಲ್ಲೇ ಇಲ್ಲಿ ಹತ್ರನೇ. ಸೊ ಇವಾಗ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಯಾಕಂದರೆ ಆ ಕಡೆ ಹೋಗಿ ತೊಗೊಂಬರ್ಬೇಕಲ್ಲ, ಅದಕ್ಕೆ ಮಾತ್ರ ಸ್ವಲ್ಪ ಲೇಟ್ ಆಗ್ಬೋದು. ಇನ್ನು ಅಲ್ಲಿಂದ ಆರಾಮಾಗಿ ಹೋಗ್ಬೋದು. ಬನ್ನಿ ಈಗ ಹೋಗೋಣ. 2.4 ಕಿಲೋಮೀಟ್ರ್ ಐತೆ, ಬನ್ನಿ ಹೋಗೋಣ. ಇವಾಗ ಸಮಯ ಬಂದು 11 ಗಂಟೆ ಆಗೈತೆ. ಲಾಸ್ಟ್ ಆರ್ಡ್ರು ಒಂದು ವಿಷಯ ನಡೀತು. ಏನಂತಂದರೆ ಲಿಫ್ಟಲ್ಲಿ ಸಿಗಾಕೋಗ್ಬಿಟ್ಟೆ. ಹೆಂಗೆ ಇವನ್ನ ಕರ್ಕೊಂಡೋಗಿದ್ದಕ್ಕೆ ಒಳ್ಳೆಯ ಕೆಲಸ ಆಯಿತು. ಇಲ್ಲ ಅಂತಂದರೆ ನನಗೆ ತುಂಬ ಕಷ್ಟ ಆಗಿಬಿಟ್ಟಿರೋದು. ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಅದಕ್ಕೆ ಕೆಳಗಡೆ ನೋಡಿದ್ರೆ ಚಿಕ್ಕ ಹುಡುಗಿ ಆಫ್ ಮಾಡಿದ್ದಾಳೆ ಅಂತ, ಯಾರು ಲಿಫ್ಟಲ್ಲಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಆಫ್ ಮಾಡಿದ್ದಾಳೆ. ಇವನು ಬಂದಿದ್ದಕ್ಕೆ ಸರಿ ಹೋಯಿತು. ನಾರ್ಮಲಾಗಿ ಕರೆದ್ರೆ ಬರ್ತಾ ಇರಲಿಲ್ಲ. ಇವತ್ತೇನೋ ಒಳ್ಳೆ ಮೂಡ್ ಇದ್ದಿದ್ದಕ್ಕೆ ಬಂದ್ಬಿಟ್ಟವನೆ. ಕೆಲ್ಸಕ್ಕೆ ಹೋಗಬೇಕು ಹಂಗೆ ಹಿಂಗೆ ಹೇಳಿ ಹೋಗೋನು, ಒಳ್ಳೆ ಮೂಡಲ್ಲಿ ಬಂದ್ಬಿಟ್ಟವನೆ. ಥಿಂಗ್ಸ್ ಎಷ್ಟಾಯಿತು ಅಂತಂದರೆ 500 ಸಮಥಿಂಗ್ ಆಗೈತೆ. ಅದು ಟೋಟಲ್ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ. ಯಾಕಂದರೆ ಫುಲ್ಲು ಇನ್ಸೆಂಟಿವ್ ಎಲ್ಲ ಆ್ಯಡ್ ಮಾಡಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಸೊ ನಾನು ನಾಳೆ ಬೆಳಗ್ಗೆ ಸಿಗ್ತೀನಿ. ಇವಾಗ ಹತ್ರ 12 ಆರ್ಡ್ರ್ ಮುಗಿಸಿದ್ದೀನಿ. ಬೆಳಿಗ್ಗೆ 6, ಇವಾಗ 6, ಕರೆಕ್ಟಾಗಿ 12 ಆರ್ಡ್ರ್ ಮುಗಿದಿದೆ. ಇನ್ನು ನಾನು ಬೆಳಗ್ಗೆ ಸಿಗ್ತೀನಿ. ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗೈತೆ ಅಂತ ನೋಡೋಣ. ಫಸ್ಟ್ ಡೇದು 500, ಸೆಕೆಂಡ್ ಡೇದು ಎಷ್ಟು ಅಂತ ನಾಳೆ ಬೆಳಗ್ಗೆ ಸಿಗ್ತೀನಿ. ಸೊ ನಾಳೆ ಇನ್ನೊಂದು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಇದೆ, ಅದು ನಾಳೆ ಹೇಳ್ತೀನಿ. ಇವಾಗ ಬಾಯ್ ಮಾಡಪ್ಪ ಕಂದ. ಐಸಾ ನೀನು ಬಾಯ್ ಮಾಡ್ತೀಯಾ? ಬಾಯ್. ನಾಳೆ ಬೆಳಗ್ಗೆ ಸಿಗೋಣ. ಸೊ ಟೋಟಲ್ ನೆನ್ನೆ ಬಂದು ಎಷ್ಟು ದುಡಿದಿದ್ದೀವಿ ಅಂತಂತಂದರೆ ಸ್ಕ್ರೀನ್ಶಾಟಲ್ಲಿ ಶೇರ್ ಆಗ್ತಿರೋದು ನೋಡಿ. ಸೊ ಎಷ್ಟು ಅಂತಂತಂದರೆ 760 ಅರ್ನ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ 120 ಇನ್ಸೆಂಟಿವ್. ಅವರು ಅಂತ ಪ್ಲ್ಯಾನ್ಸ್ ಎಲ್ಲನೂ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಾನು ಸ್ವಿಗ್ಗಿ ಮಾಡ್ಬೇಕಾದ್ರೆ ಹೆಂಗಿತ್ತು ಗೊತ್ತಾ, ದಿನಕ್ಕೆ ಆರಾಮಾಗಿ 1200, 1500, 2000 ಕೂಡ ಮಾಡ್ಬೋದಿತ್ತು ಆರಾಮಾಗಿ. ಸೊ ಇವಾಗಂತೂ ತುಂಬ ಕಮ್ಮಿ ಮಾಡಿರೋ ಕಾರಣದಿಂದಾಗಿ ನಮ್ಮ ಪ್ಲ್ಯಾನಲ್ಲಿ ಸ್ವಲ್ಪ ಬದಲಾವಣೆ ತರೋಣ ಅಂತ ಇದ್ದೀನಿ. ಸೊ ಇವತ್ತು ಪೋಟ್ರ್ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀನಿ. ಅದರಲ್ಲಿ ಎಷ್ಟು ಮಾಡ್ಬೋದು ಅಂತಂದರೆ ಅದು ನಿಮಗೆ ನಾನೆಲ್ಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇವಾಗ ಈ ವಿಡಿಯೋ ಮುಗಿಸ್ಕೊತೀನಿ. ಮತ್ತು ನಾಳೆ ಇನ್ನೊಂದು ವೀಡಿಯೋದಲ್ಲಿ ಡೇ 3ನಲ್ಲಿ ಸಿಗೋಣ ಅಂತ ಹೇಳ್ತಾ, ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ತಪ್ಪದೆ ಆಕ್ಟಿವೇಟ್ ಮಾಡಿಕೊಳ್ಳಿ. ಮತ್ತು ನಾಳೆ ಸಿಗೋಣ. ಬಾಯ್. ಶುಭರಾತ್ರಿ, ಶುಭೋದಯ. ಎಲ್ಲ ಏನೋ ಕನ್ಫ್ಯೂಸಲ್ಲಿ ಏನೇನು ಹೇಳ್ತಿದ್ದೀನಿ. ಮತ್ತೆ ಸಿಗೋಣ. ಬಾಯ್.